भगवानुवाच मय्यासक्तमनः पार्थ योगं युञ्जन्मदाश्रयः असंशयं समग्रं माम् यथा ज्ञास्यसि तच्छृणु। ज्ञानं तेहं सविज्ञानम् इदं वक्ष्याम्यशेषतः यज्ञात्वा नेह भूयोऽन्यत् ज्ञातव्यमवशिष्यते. ಅರ್ಜುನ, ಯಾವ ಯೋಗಿಗಳು ಈ ಯೋಗವನ್ನು ಸತತವಾಗಿ ಅಭ್ಯಾಸ ಮಾಡ್ತಾ ನನ್ನಲ್ಲೇ ಅವರ ಮನಸ್ಸನ್ನಿಟ್ಟು ನನ್ನಲ್ಲೇ ಅವರ ಸ್ಥಾನವನ್ನು ಪಡೆದಿದ್ರೆ ನಿಸ್ಸಂಶಯವಾಗಿ ಅವರು ನನ್ನ ಪೂರ್ಣವಾಗಿ ಅರ್ಥ ಮಾಡ್ಕೊಳ್ತಾರೆ. ಇದನ್ನೇ ನಾವು ಭಕ್ತಿ ಅಂತಲೂ ಕರಿತೀವಿ. ಈ ಯೋಗದ ಬಗ್ಗೆ ನಾನು ನಿನಗೆ ಇನ್ನೂ ಹೇಳ್ತೀನಿ, ಕೇಳಿಸ್ಕೊ. ಈಗ ನಾನು ನಿನಗೆ ಈ ಜ್ಞಾನದ ಹೇಗೆ ಮತ್ತು ಏನು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಇದನ್ನು ತಿಳಿದ ನಂತರ ಇನ್ನು ಮುಂದೆ ನೀ ಇದರ ಬಗ್ಗೆ ಇನ್ನೇನು ತಿಳಿಯೋದಕ್ಕಿರಲ್ಲ ಅಂತ ಭಗವಂತ ಇಲ್ಲಿ ಹೇಳ್ತಾರೆ. ಏನಿದು ಹೇಗೆ ಮತ್ತೆ ಏನು ಅಂತ ಅನ್ಕೊಂಡ್ರ, ಒಂದು ಬಂದು ಸ್ವರೂಪಕ ನಿರೂಪಕ ಧರ್ಮಂ ಅಂತ. ಅಂದರೆ ಒಂದು ವಸ್ತುವನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಅದರ ಡೆಫಿನೇಷನ್ ಹೇಳಿ ಅದರಿಂದ ಅದರ ಫೀಚರ್ಸು ಮತ್ತು ಸ್ಟ್ರಕ್ಚರ್ನ ತಿಳ್ಕೊಳ್ಳೋದು. ಅಂದರೆ ಈಗ ವಾಟರ್ ಮೆಲನ್ ಅಂತ ಹೇಳಿದ ತಕ್ಷಣವೇ ಅದರಲ್ಲಿ ನಮಗೆ ನೀರಿನ ಅಂಶ ತುಂಬ ಇರುತ್ತೆ ಅಂತ ಹೇಗೆ ಅರ್ಥ ಆಗುತ್ತೋ ಮತ್ತು ಬೀಜಗಳಿರುತ್ತೆ ಅಂತ ತಿಳಿಯುತ್ತೋ ಅದೇ ರೀತಿ. ಎರಡನೇದು ಬಂದು ನಿರೂಪಿತ ಸ್ವರೂಪ ವಿಶೇಷಣಂ. ಅಂದರೆ ಒಂದು ವಸ್ತುವಿನ ಫೀಚರ್ಸ್ನ ಎಕ್ಸ್ಪ್ಲೇನ್ ಮಾಡ್ತಾ ಅದರಿಂದ ಅದರ ಡೆಫಿನೇಷನ್ನ ತಿಳ್ಕೊಳ್ಳೋದು. ಒಂದು ವಸ್ತುವಲ್ಲಿ ಬೇರಿದೆ ಮತ್ತು ಮೇಲೆ ಕೊಂಬೆಗಳಿದೆ ಮತ್ತು ಎಲೆ ಇದೆ ಅಂತ ಹೇಳಿದ್ರೆ ಹೇಗೆ ನಾವು ಮರ ಅಂತ ತಿಳ್ಕೊಳ್ತೀವೋ ಅದೇ ರೀತಿ. ಆದ್ದರಿಂದ ಈ ಸ್ವರೂಪಕ ನಿರೂಪಕ ಧರ್ಮ ಬಂದು ಜ್ಞಾನ ಆದರೆ, ನಿರೂಪಿತ ಸ್ವರೂಪ ವಿಶೇಷಣಂ ಬಂದು ವಿಜ್ಞಾನ ಅಂತ ಆಗತ್ತೆ. ಆದ್ದರಿಂದನೇ ಈ ಯೋಗವನ್ನು ಜ್ಞಾನ ವಿಜ್ಞಾನ ಯೋಗ ಅಂತಲೂ ಕರೀತಾರೆ.